ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಸೊ ಪ್ರಿಯರೇ, ನಾವು ನೋಡಿದೀವಿ ಆ ಒಂದು ಸ್ಟೆಪ್ಸ್, ಒಂದೊಂದು ಸ್ಟೇರ್ ಕೇಸಿನ ಒಂದೊಂದು ಸ್ಟೆಪ್ಗಳ ತರ ನಾವು ನೋಡಿದೀವಿ. ಅಂದ್ರೆ ಆತ್ಮದ ಬಡತನದಿಂದ ಹಿಡಿದು ದುಃಖಿಗಳು, ನ್ಯಾಯ ನೀತಿ. ಈ ಆಕ್ಚುಲಿ ನ್ಯಾಯ ನೀತಿ ಅಂತ ಹೇಳೋದಾದ್ರೆ ಈವನ್ 6ನೇ ವಾಕ್ಯದಲ್ಲೂ ನ್ಯಾಯ ನೀತಿ ಅಂತ ಹೇಳಿ ಸೇಮ್ ಪಾಯಿಂಟ್ ಇದೆ. 6ನೇ ವಾಕ್ಯದಲ್ಲಿ ನ್ಯಾಯ ನೀತಿಗಾಗಿ ಹಸಿವು ದಾಹಗಳು, 10ನೇ ವಾಕ್ಯದಲ್ಲಿ ನ್ಯಾಯ ನೀತಿಗಾಗಿ ಏನ್ ಮಾಡೋರು? ಹಿಂಸೆ ಬಾಧೆಗಳು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆ ಬಾಧೆಗಳು. ನಾವು ನ್ಯಾಯ ನೀತಿಯ ಆ ಒಂದು ಟರ್ಮ್ ತುಂಬಾ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ನ್ಯಾಯ ನೀತಿಗಾಗಿ ಹಸಿವು ದಾಹ, ಇಲ್ಲಿ ಹಿಂಸೆ ಬಾಧೆಯನ್ನು ಅನುಭವಿಸುವ ಭಾಗ್ಯವಂತರು. ಪ್ರಿಯರೇ, ನಾವು ನೋಡ್ತೀವಿ ಪೀಸ್ ಮೇಕರ್ಸ್ ಆ ವಚನ ಧ್ಯಾನಿಸಿದಾಗ ನಾವು ನೋಡ್ತೀವಿ, ಒಟ್ಟಿನಲ್ಲಿ ಅದು ಕನ್ಕ್ಲೂಡ್ ಆಗ್ತಾ ಬರುವುದು ದೇವರ ಶುಭ ಸಂದೇಶವನ್ನು ಸಾರುವಾಗ ಮಾತ್ರನೇ ಈ ಒಂದು ಶಾಂತಿ ಸಮಾಧಾನ ಉಂಟಾಗುತ್ತೆ. ದೇವರ ಶುಭ ಸಂದೇಶವನ್ನು ಸಾರುವಾಗ ನಮಗೆ ಬರುವ ಶೋಧನೆಗಳು, ನೋವುಗಳು, ಅದು ಸಹಿಸುವವರು ಭಾಗ್ಯವಂತರು. ಪ್ರಿಯ, ಇದುವರೆಗೆ ನಾವು ಆಲ್ಮೋಸ್ಟ್ ಧ್ಯಾನಿಸಿದೀವಿ. ನಾವು ಕಳೆದ ವಾರದಲ್ಲಿ ಆ ಗ್ರೇಟ್ ಕಮಿಷನ್ ಬಗ್ಗೆ ನಾವು ಯೋಚನೆ ಮಾಡಿದೀವಿ. ಇವತ್ತು ಅದರ ಭಾಗವನ್ನು ಕಂಟಿನ್ಯೂ ಮಾಡ್ತೀವಿ. ಗ್ರೇಟ್ ಕಮಿಷನ್ ಬಗ್ಗೆ ನಿಮ್ಗೆ ಏನ್ ನೆನಪಿದೆ? ಯಾರಿಗಾದ್ರೂ ನೆನಪಿದೆಯಾ? ಲಾಸ್ಟ್ ವೀಕ್ ನಾವು ಚಿಂತಿಸಿರುವುದು ಮತ್ತಾಯ 28:18 ಯಾರಾದ್ರೂ? ಹರ್ಷ? ಸ್ವರ್ಗದಲ್ಲೂ ಭುವಿಯಲ್ಲೂ ನನಗೆ ಸರ್ವಾಧಿಕಾರವನ್ನು ನೀಡಲಾಗಿದೆ. ಓಕೆ, ಸೊ ಟೈಟಲ್ ಡೀಡ್ ನಮಗೆ ಬರೆದು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಸೈತಾನನು ಪ್ರಾರಂಭದಲ್ಲಿ ಹೇಳಿರುವ ಇದೇ ಪದ, ಇದೆಲ್ಲ ನಂದು, ಈ ಭೂಮಿ ಎಲ್ಲ ನಂದು, ಓಕೆ, ನನ್ನನ್ನು ಆರಾಧಿಸೋದಾದ್ರೆ ನಿಮ್ಗೆ ಇದು ಕೊಡುತ್ತೀನಿ ಅಂತ ಹೇಳಿದ ಸೈತಾನನ ಮಾತನ್ನು ಉಲ್ಟಾ ಮಾಡುವುದಕ್ಕೆ ಯೇಸು ಸ್ವಾಮಿ ತಮ್ಮ ಮರಣ ಪುನರುತ್ಥಾನವನ್ನು ಸಾಧಿಸಬೇಕಾಗಿ ಬಂತು. ಸೈತಾನನನ್ನು ಗುಲಾಮನಾಗಿ ಮಾಡಬೇಕಾಗಿ ಬಂತು. ಈಗ ಈ ಅಧಿಕಾರ ಯೇಸು ಸ್ವಾಮಿಯಲ್ಲಿದೆ. ಈ ಒಂದು ಅಧಿಕಾರವನ್ನು ನಮಗೆ ವರ್ಗಾವಣೆ ಮಾಡುತ್ತಾ ಇದ್ದಾರೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸಕಲ ಅಧಿಕಾರವು ನನಗಿದೆ. ಓಕೆ, ಈ ಅಧಿಕಾರವನ್ನೆಲ್ಲ ನಾನು ಯಾರಿಗೆ ಕೊಡ್ತೀನಿ? ನಾನು ನಿಮಗೆ ಕೊಡ್ತೀನಿ. ಈ ಅಧಿಕಾರವನ್ನು ನಿಮಗೆ ಕೊಡುವಾಗ ನೀವೇನ್ ಮಾಡ್ಬೇಕು? ಈ ಅಧಿಕಾರವನ್ನು ನೋಡಿ, ನನಗೆ ಈ ಅಧಿಕಾರವೇ ಇದೆ. ಅಲ್ಲ, ಉದಾಹರಣಕ್ಕೆ ನಾನು ಪರಿಣಾಮ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳೋಣ. ನನಗೆ ಮಂಡ್ಯದಲ್ಲಿ ಒಂದು ಸೈಟ್ ಇದೆ. ಪರಿಣಾಮ ನಾನು ಈ ಸೈಟ್ ನಿಮಗೆ ಕೊಡುತ್ತೇನೆ. ಓಕೆ, ಈ ಅಧಿಕಾರವನ್ನು ನಿಮಗೆ ಕೊಡುತ್ತೇನೆ. ಆದ್ರೆ ನೀವೇನ್ ಮಾಡಬೇಕು? ಅದನ್ನು ಪಡ್ಕೊಳ್ಬೇಕು ಸರ್. ಇಲ್ಲ, ಇಲ್ಲಿ ಏಸು ಏನ್ ಹೇಳ್ತಾ ಇದ್ರೆ 19ನೇ ವಾಕ್ಯದಲ್ಲಿ ಸರ್ವ ಅಧಿಕಾರವು ನನಗೆ ಆಗ ಯೇಸು ಹತ್ತಿರಕ್ಕೆ ಬರಲು ಮಾತಾಡಿದರು. ಭೂಮಿಯ ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಈ ಅಧಿಕಾರವನ್ನು 19ನೇ ವಾಕ್ಯ. ಪ್ರಿಯರೇ, ಈ ಭೂಮಿಯಲ್ಲೂ ಸ್ವರ್ಗದಲ್ಲೂ ಇರುವ ಸಕಲ ಅಧಿಕಾರವು ನನ್ನದಾಗಿದೆ. ಆದರೆ ಈ ನನ್ನ ಅಧಿಕಾರವನ್ನು ಉಪಯೋಗಿಸಿ ನೀವೇನ್ ಮಾಡ್ಬೇಕು? ಸಕಲ ಜನರನ್ನು ಶಿಷ್ಯರಾಗಿ ಮಾಡಬೇಕು. ಸಕಲ ಜನರನ್ನು ಶಿಷ್ಯರಾಗಿ ಮಾಡಬೇಕು. ಓಕೆ, ಅಂದ್ರೆ ನೀವು ಶಿಷ್ಯರಾಗಿ ಮಾಡ್ತಾ ಇದ್ರೆ ಮಾತ್ರ ಈ ಅಧಿಕಾರ ನಿಮ್ಮನ್ನು ಫಾಲೋ ಮಾಡುತ್ತೆ. ನೀವು ಶಿಷ್ಯರನ್ನಾಗಿ ಮಾಡ್ತೀರೋ ಆಗ ಮಾತ್ರ ಈ ಅಧಿಕಾರ ನಿಮ್ಮನ್ನು ಫಾಲೋ ಮಾಡುತ್ತೆ. ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವು ನನ್ನ ಮೇಲಿದೆ, ನನಗಿದೆ. ಆದುದರಿಂದ ನೋಡಿ, ನಾನು ಹೇಳ್ತಾ ಇದ್ದೆ ಪರಿಣಾಮಿಗೆ, ಪರಿಣಾಯಗಂ
ನನಗೆ ಮಂಡ್ಯದಲ್ಲಿ ಎತ್ತರದಹಳ್ಳಿಯಲ್ಲಿ ಒಂದು ಸೈಟ್ ಇದೆ. ಆದುದರಿಂದ ನೀವು ಹೋಗಿ ಆ ಸೈಟ್ ಅಲ್ಲಿ ಏನೇ ಇದ್ದರೂ ಅದರಲ್ಲಿರುವ ಎಲ್ಲ ಗಿಡ ಏನೆಲ್ಲ ಫಲಗಳಿದೆ ನೀವು ತಗೊಳ್ಳಿ. ನನಗೆ ಅಧಿಕಾರ ಇರುವಾಗ ಮಾತ್ರ ನಾನು ಪರಿಣಾಮ ಕೇಳಕ್ಕಾಗುತ್ತೆ. ಅದು ಬಿಟ್ಟು ನನಗೆ ಅಧಿಕಾರ ಇಲ್ಲದೆ ಇದ್ರೆ ಪಕ್ಕದ ಮನೆಯ ಸೈಟ್ ಅಲ್ಲಿ ಇರುವುದೆಲ್ಲ ನೀವು ತಗೊಳ್ಳಿ ಅಂತ ನನಗೆ ಹೇಳಕ್ಕಾಗುತ್ತಾ? ನನಗೆ ಯಾವುದರ ಮೇಲೆ ಅಧಿಕಾರ ಇದೆ ಆ ಕಾರ್ಯ ಮಾತ್ರ ನಾನು ನಿಮ್ಗೆ ಹೇಳಕ್ಕೆ ಸಾಧ್ಯ. ಸೊ ಯೇಸುಸ್ವಾಮಿ ಈ ಅಧಿಕಾರವನ್ನು ತನ್ನದಾಗಿಸಿದ್ದಾರೆ. ಯೇಸುಸ್ವಾಮಿ ಅಧಿಕಾರವನ್ನು ತನ್ನದಾಗಿಸಿದ ನಂತರ ಈ ಅಪಸ್ತೋಲರನ್ನು ನೋಡಿ ಹೇಳುತ್ತಾ ಇದ್ದಾರೆ, ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಆದುದರಿಂದ ನೀವು ಎಲ್ಲಿಗೆಲ್ಲ ಹೋಗ್ಬೇಕು? ಸಕಲ ದೇಶಗಳ ಜನರನ್ನು, ಸಕಲ ದೇಶಗಳಿಗೆ ಅಂದ್ರೆ ಎಲ್ಲೆಲ್ಲ ನನ್ನ ಅಧಿಕಾರವಿದೆ. ಇಡೀ ಭೂಮಿಯಲ್ಲಿ ನನ್ನ ಅಧಿಕಾರವಿದೆ, ಇಡೀ ಸ್ವರ್ಗದಲ್ಲಿ ನನ್ನ ಅಧಿಕಾರವಿದೆ. ಈಗ ಸ್ವರ್ಗದಲ್ಲಿ ನೀವು ಹೋಗಿ ವಚನ ಪ್ರಬೋಧನೆ ಮಾಡಬೇಕಾದ ಅಗತ್ಯವಿಲ್ಲ. ಈಗ ಅಗತ್ಯ ಎಲ್ಲಿ ಇದೆ? ಭೂಮಿಯಲ್ಲಿ. ಈಗ ಈ ಭೂಮಿಯಲ್ಲಿ ಅಂತ ಹೇಳುವಾಗ ಪಾಕಿಸ್ತಾನಲ್ಲಿ ಹೋಗಿ ವಚನ ಸಾರಬಹುದಾ? ಶಶಿಕಲಾ ಪಾಕಿಸ್ತಾನಲ್ಲಿ ಹೋಗಿ ವಚನ ಸಾರಬಹುದು. ಓಕೆ, ಪಾಕಿಸ್ತಾನಲ್ಲಿ ಹೋಗಿ ವಚನ ಸಾರಬಹುದು, ಇರಾನ್ ಅಲ್ಲಿ ಹೋಗಿ ವಚನ ಸಾರಬಹುದು. ಯಾಕೆಂದ್ರೆ ಅಲ್ಲೆಲ್ಲ ಇರೋ ಅಧಿಕಾರ ನಮ್ಮ ಯೇಸುಸ್ವಾಮಿ ಸ್ಥಾಪಿಸಿದ್ದಾರೆ. ಈ ಅಧಿಕಾರ ಎಲ್ಲಿವರೆಗೆ ಇರುತ್ತದೆ? ಯುಗಾಂತ್ಯದವರೆಗೆ ಇರುತ್ತದೆ. ಅಂದ್ರೆ ಅಧಿಕಾರ ಪರ್ಮನೆಂಟ್ ಆಗಿರುವ ಅಧಿಕಾರವಾಗಿದೆ. ಓಕೆ, ಇದೆಲ್ಲ ತುಂಬಾ ನೈಸ್. ಈಗ ನಾವೇನ್ ಮಾಡ್ಬೇಕು? ಈ ಅಧಿಕಾರವನ್ನ ಉಪಯೋಗಿಸಿ ಶುಭ ಸಂದೇಶವನ್ನ ಸಾರಬೇಕು. ಈ ಅಧಿಕಾರವನ್ನು ಉಪಯೋಗಿಸಿ ಸಕಲರನ್ನು ಶಿಷ್ಯರನ್ನಾಗಿ ಮಾಡಬೇಕು. ಈ ಅಧಿಕಾರವನ್ನು ಉಪಯೋಗಿಸಿ ಸಕಲರನ್ನು ಶಿಷ್ಯರನ್ನಾಗಿ ಮಾಡಬೇಕು. ಪ್ರಿಯರೇ, ಈ ಒಂದು ಪಾಯಿಂಟ್ ನಾವು ಇವತ್ತು ಹೆಚ್ಚಾಗಿ ಚಿಂತಿಸಬಹುದು. ಶಿಷ್ಯರು ಎಂದು ಹೇಳುವಾಗ, ಕೆಜೆ ಸರ್ ನೀವು ಹೇಳಿ, ಶಿಷ್ಯರು ಎಂದು ಹೇಳುವಾಗ ಶಿಷ್ಯರಾಗಿ ಮಾಡಬೇಕು ಅಂತ ಹೇಳುವಾಗ ಏನದರ ಅರ್ಥ? ಅಂದ್ರೆ ಒಬ್ಬ ಗುರುವಿನ್ನು ಅವನಂತೆಯೇ ಅವನನ್ನು ಹಿಂಬಾಲಿಸಲು, ಅವನು ಕೊಡುವ ಎಲ್ಲ ನಿರ್ದೇಶನಗಳನ್ನ ಪಾಲಿಸಿ ಅವನಂತೆ ಜೀವಿಸಲು ಮಾಡುವಂಥದ್ದು. ಅಂದ್ರೆ ಒಂದು ಗುರುವಿನ ಹಾಗೆ ಚಿಂತಿಸುವ, ಒಂದು ಗುರುವಿನ ಹಾಗೆ ಯೋಚಿಸುವ ಒಂದು ವ್ಯಕ್ತಿಯನ್ನು ಉಂಟು ಮಾಡುವುದಾಗಿದೆ ಡಿಸೈಪಲ್ಶಿಪ್ ಎಂದು ಹೇಳೋದು. ಗುರುವಿನ ಹಾಗೆ ಯೋಚನೆ ಮಾಡೋದು. ಪ್ರಿಯರೇ, ಇಲ್ಲಿ ನಾವು ಇದು ಸ್ವಲ್ಪ ಅರ್ಥ ಮಾಡಬೇಕು. ಡಿಸೈಪಲ್ಶಿಪ್, ಗುರುವಿನ ಹಾಗೆ ಚಿಂತಿಸುವ, ಗುರುವಿನ ಹಾಗೆ ಯೋಚನೆ ಮಾಡುವ, ಗುರುವಿನ ಹಾಗೆ ಅರ್ಥ ಮಾಡುವ, ಅಂದ್ರೆ ಸತ್ಯವನ್ನು ಮನದಟ್ಟು ಮಾಡುವ ಇನ್ನೊಂದು ವ್ಯಕ್ತಿಯನ್ನು ಆ ವ್ಯಕ್ತಿ ಉಂಟು ಮಾಡಿದರೆ ಆ ವ್ಯಕ್ತಿಯನ್ನು ಏನನ್ನು ಕರೀಬಹುದು? ಡಿಸೈಪಲ್ ಎಂದು ಕರೀಬಹುದು. ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಹೇಳೋದು, ಯೇಸುವಿನ ಹಾಗೆ ಚಿಂತಿಸುವ, ಯೇಸುವಿನ ಹಾಗೆ ಯೋಚನೆ ಮಾಡುವ, ಯೇಸು ಅರ್ಥ ಮಾಡುವ ಹಾಗೆ ಅರ್ಥ ಮಾಡುವ ಒಂದು ವ್ಯಕ್ತಿಯನ್ನು ಓಕೆ ಯೇಸುಸ್ವಾಮಿ ಉಂಟು ಮಾಡುವಾಗ, ಯೇಸುಸ್ವಾಮಿ ಗುರು ಆಗಿದ್ದಾರೆ, ಉಂಟು ಆದವರು ಶಿಷ್ಯರಾಗಿದ್ದಾರೆ. ಈಗ ಪೆರಿನಾಯಕಂ ಚಿಂತಿಸುವ ಹಾಗೆ ಚಿಂತಿಸುವ, ಪೆರಿನಾಯಕಂ ಯೋಚನೆ ಮಾಡುವ ಹಾಗೆ ಯೋಚನೆ ಮಾಡುವ, ಪೆರಿನಾಯಂ ಮನದಟ್ಟು ಮಾಡುವ ಹಾಗೆ ಸತ್ಯಗಳು ಮನದಟ್ಟು ಮಾಡಿರುವ ಒಂದು ವ್ಯಕ್ತಿಯನ್ನು ಪೆರಿನಾಯಕ ಉಂಟು ಮಾಡಿದರೆ ಏನ್ ಹೇಳ್ಬಹುದು? ಆ ವ್ಯಕ್ತಿ ಪೆರಿನಾಯಕಮ್ಮನ ಶಿಷ್ಯನಾಗಿದ್ದಾನೆ.
ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ? ಇವನ್ ಶಶಿಕಲಾ ಸಿಸ್ಟರ್ ಚಿಂತಿಸುವ ಹಾಗೆ ಚಿಂತಿಸುವ, ಶಶಿಕಲಾ ಸಿಸ್ಟರ್ ಯೋಚನೆ ಮಾಡುವ ಹಾಗೆ ಯೋಚನೆ ಮಾಡುವ, ಶಶಿಕಲಾ ಸಿಸ್ಟರ್ ಅರ್ಥ ಮಾಡಿದ ಹಾಗೆ ಸತ್ಯಗಳು ಅರ್ಥ ಮಾಡುವ ಆ ಲೆವೆಲ್ ಅಲ್ಲಿ ಒಬ್ಬರನ್ನು ನೀವು ರೆಡಿ ಮಾಡೋದಾದ್ರೆ ನೀವು ಗುರು ಆಗಿದ್ದೀರಾ, ಅವರು ನಿಮ್ಮ ಶಿಷ್ಯರಾಗಿದ್ದಾರೆ. ಆತರ ಎಷ್ಟು ಜನ ಇದ್ದಾರೆ ನಮ್ಗೆ? ನಮ್ಮ ಕುಟುಂಬದವರೇ ಇಲ್ಲ. ಶಶಿಕಲಾ ಸಿಸ್ಟರ್ ನಿಮ್ಗೆ ಮೈಕ್ ಆನ್ ಮಾಡಿ ಶಶಿಕಲಾ ಸಿಸ್ಟರ್. ಅದು ನಾವು ಮೊದಲು ಯೋಚನೆ ಮಾಡೋ ಚಿಂತಿಸೋದು ವಿಚಾರಗಳು ಕರೆಕ್ಟ್ ಇರ್ಬೇಕು. ಅಲ್ಲಲ್ಲ, ನೀವು ಏನೇ ಯೋಚನೆ ಮಾಡಿ, ನೀವು ಯೋಚನೆ ಮಾಡುವ ಹಾಗೆ ಯೋಚನೆ ಮಾಡುವ ಒಂದು ವ್ಯಕ್ತಿ, ನೀವು ಚಿಂತಿಸುವ ಹಾಗೆ ಚಿಂತಿಸುವ ಒಂದು ವ್ಯಕ್ತಿ, ನೀವು ಸತ್ಯಗಳನ್ನು ಮನದಟ್ಟು ಮಾಡಿದ ಹಾಗೆ ಮನದಟ್ಟು ಮಾಡಿದ ಒಂದು ವ್ಯಕ್ತಿಯನ್ನು ನಿಮಗೆ ಉಂಟು ಮಾಡಲು ಸಾಧ್ಯವಾಯಿತು. ಅದು ನಾನ್ ಯೋಚನೆ ಮಾಡ್ದಂಗೆ, ನಾನ್ ಚಿಂತೆ ಮಾಡ್ದಂಗೆ ಹಿಂಗಾಗುತ್ತೆ ಅಂತ ನಾನು ಹೇಳಕ್ ಹೋಗಿದ್ದಕ್ಕೆ ನನ್ ಜೊತೆ ಮಾತೇ ಬಿಟ್ಬಿಟ್ಟಿರ್ತದೆ. ಓಕೆ ಓಕೆ. ಅಲ್ಲ ಪ್ರಿಯರೇ, ಇದು ನಾವು ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಈ ಮುಂಜಾನೆ ನಾವು ಎದ್ದು ವಚನ ಆಲಿಸಿ ಸಾರಿ ಪ್ರಾರ್ಥಿಸಿ ನಿಂತು ನಮ್ಗೆ ಒಬ್ರು ನಮ್ ಯೋಚನೆ ನಮ್ಮ ಹಾಗೆ ಯೋಚಿಸುವರಿಲ್ಲ ಅಂದ್ರೆ ವಿ ಆರ್ ಎ ಬಿಗ್ ಫೇಲಿಯರ್. ನಾವು ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕಾದೊಂದು ವಿಷಯ. ಯಾಕಂದ್ರೆ ಈ ವಿಷಯಕ್ಕೆ ಬೇಕಾಗಿರುವ ಅಧಿಕಾರವನ್ನು ಯೇಸು ಸ್ವಾಮಿ ಸಾಧಿಸಿದ್ದಾರೆ. ಇವತ್ತೊಂದು ಯೋಚನೆ ಮಾಡಿ, ಪ್ರೇರಣೆಗೆ ನೀವು ಯೋಚನೆ ಮಾಡಿ, ಯಾರಿದ್ದಾರೆ ಸ್ವಲ್ಪ ಒಂದು ಮಟ್ಟಕ್ಕೆ ನೋಡ್ಬೇಕಾದ್ರೆ ಸರ್ ಸ್ವಲ್ಪ ಸಮಯದಲ್ಲಿ ನನಗೆ ಅಷ್ಟು ಬೆಳೆದಿಲ್ಲ. ಅಂದ್ರೆ ನಿಮ್ಮ ಹತ್ರ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ ಹೊರತು ಕೆಲವೊಮ್ಮೆ ಸಮಯದಲ್ಲಿ ಸರ್ ನಾನು ಯೋಚನೆ ಮಾಡುವಾಗೆ ನಿಮ್ಮ ಮನಸ್ಸಿರ್ತದೆ. ಕೆಲವೊಮ್ಮೆ ಎಲ್ಲ ಸ್ವಲ್ಪ ಹೇಳಕ್ಕಾಗಲ್ಲ. ಆದ್ರೆ ಅದನ್ನು ಬಿಟ್ರೆ ಅಷ್ಟು ಇದಾಗಿ ನಾನು ಇನ್ನೂ ನೋಡಿಲ್ಲ ಸರ್. ನೀವು ಯೋಚನೆ ಮಾಡುವ ಹಾಗೆ ನನ್ನ ಮನಸ್ಸಿದೆ ಅಂತ ಹೇಳಿದ್ರೆ ನೀವು ನನ್ನ ಶಿಷ್ಯರಾಗಿದ್ದೀರಾ. ಅರ್ಥ ಆಯ್ತಲ್ಲ? ನೀವು ನನ್ನ ಶಿಷ್ಯರಾಗಿದ್ದೀರಾ. ನಾನು ಹೇಳೋದು ನಿಮ್ಮ ಶಿಷ್ಯರು ಯಾರಿದ್ದಾರೆ ಅದ್ರ ಬಗ್ಗೆ ಸರ್ ನನಗೆ ಅದ್ ಬಿಟ್ಟು ಸ್ವಲ್ಪ ಸುಸ್ತು ಬಿಡ್ತಾರೆ ಸ್ವಲ್ಪ. ಅಂದ್ರೆ ಈಗ ಒಂದು ಇದರಲ್ಲಿ ಅಷ್ಟು ಹೇಳಕ್ಕಾಗಲ್ಲ, ಅಷ್ಟು ಹೇಳಕ್ಕಾಗಲ್ಲ ಒಂಚೂರು. ಓಕೆ, ಅಷ್ಟ ನೀವ್ ಹೇಳಿ. ಸರ್ ನೀವೊಂದು 3 ಜನ ಇದ್ದಾರೆ ಸರ್ ತರ. 3 ಜನ ಇದ್ದಾರೆ ಅಂದ್ರೆ ಫ್ರೆಂಡ್ಸ್ ಅಂತಲ್ಲ, ನೀವು ಯೋಚನೆ ಮಾಡುವ ನೀವ್ ಹೇಳೋದು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಮ್ಮ ಸ್ವಭಾವದ ಕಡೆಯಲ್ಲಿ ಅವ್ರಲ್ಲಿ ಇರ್ಬೇಕು, ನಮ್ಮ ಹತ್ರ ಆತ ಶಿಷ್ಯರು ನೋಡಿದಾಗ ಅವ್ರ ಅನ್ಕೋದ್ರೆ ಏನ್ ಮಾತಾಡ್ತಾರೆ, ನಮ್ಮ ಹಿಂಗೆ ನಮ್ಮ ಹಿಂಗಿ ಒಂದ್ ಮಾತಾಡ್ತಾರೆ. ನಮ್ ಭಾವನೆ ಬಗ್ಗೆ ಅವ್ರು ಹೇಳ್ತಾರೆ ಯಾವಾಗಲೂ ನಮ್ ಜೊತೆ ಇದ್ದಾರೆ. ನೀವು ಚಿಂತಿಸುವ ಹಾಗೆ ನಿಮ್ಮ ದಾರಿಯಲ್ಲಿ ನಡೆಯುವವರು. ಈಗ ನೀವ್ ಜೀವಿಸುವಾಗ ಈಗ ನೀವ್ ಹೇಳಿದ್ರಲ್ಲ, ಈಗ ಎಲ್ಲಾರು ಒಬ್ಬೊಬ್ಬರೇ ಹೆಸರು ಹೇಳಿದ್ರು. ಈಗ ನಾನ್ ಆತರ ಒಳ್ಳೆ ರೀತಿನೇ ಹೇಳಕ್ ಹೋದೆ, ಹಿಂಗೆ ಒಳ್ಳೇದಾಗತ್ತೆ, ಈ ರೀತಿ ಮಾಡೋದ್ರಿಂದ ಈ ತೀರಿ ಕೆಟ್ಟದಾಗತ್ತೆ ಅಂತ ಹೇಳಿದ್ರು. ಅದು ಅವ್ರಿಗೆ ಸರಿ ಹೋಗ್ಲಿಲ್ಲ. ಅಂದ್ರೆ ಅವ್ರ ಫ್ರೀಡಮ್ಗೆ ಅವ್ರ ಇದಕ್ಕೆ ಈಗ ಅವ್ರ ಅದನ್ನ ಇಲ್ಲ ನಮ್ ಕೈಲಿ ಆಗಲ್ಲ ಅಂತ ನಾನು ಹೇಳ್ದಲ್ಲ, ನನ್ ಜೊತೆ ಮಾತೇ ಬಿಟ್ರು ಅಂತ ಹೇಳ್ಬಿಟ್ಟು ಫೇಲಿಯರ್. ಆಗ ನಾನ್ ಫೇಲಿಯರ್ ಬ್ರದರ್ ಅದು. ಹೌದು ಪ್ರಿಯರೇ, ನಾವು ಇದ್ರ ಬಗ್ಗೆ ಇವತ್ತು ಇದರ ಬಗ್ಗೆ ನಾವು ಚಿಂತಿಸಬೇಕು. ಯಾಕೆ ಫೇಲಿಯರು ಅಂತ ಹೇಳುವಾಗ ಏನ್ ಕಾರಣ? ಹೀಗೆ ಸಕ್ಸಸ್ಫುಲ್ ಆಗಿರ್ಬೇಕು ನಾವು, ಆದ್ರೆ ಏನಾಗಿದೆ, ಏನ್ ಮಾಡ್ಬೋದು ಎಂಬುದನ್ನು ಕುರಿತು ಚಿಂತಿಸುವ ಒಂದು ಸಮಯ, ಒಂದು ಸೆಷನ್ ಆಗಿದೆ ಇದು. ಈಗ ನಾನು ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟರ ಮಟ್ಟದಲ್ಲಿ ಅರ್ಥ ಆಯ್ತು. ದಯಾಲ್ ಇದ್ದಾರ? ದಯಾಲ್ ಇಲ್ವಾ? ಇಲ್ಲ. ಓಕೆ, ನಾನು ಹೇಳೋದೇನೆಂದ್ರೆ ನನ್ನ ಹಾಗೆ ಚಿಂತಿಸುವ ವ್ಯಕ್ತಿಗೆ ಬಿಡಿ, ಅದೆಲ್ಲ ಬಿಡಿ. ಈಗ ನಾವು ಶಿಷ್ಯರು ಅಂತ ಹೇಳುವಾಗ ಯಾರು?
ಅಪಸ್ತೋಲರು ಒಬ್ಬ ಗುರುವನ್ನ ಹಿಂಬಾಲಿಸುವವನು. ಅಪಸ್ತೋಲರು ಸಿಂಪಲ್ ಅಲ್ವಾ? ಈ ಅಪಸ್ತೋಲರು ಯೇಸುವಿನ ಶಿಷ್ಯರು ಎಂದು ಹೇಳುವಾಗ ಅವ್ರು ಹೇಗಿದ್ದರು? ಸ್ವಲ್ಪ ಯೋಚನೆ ಮಾಡಿ. ಯೇಸುವಿನ ಅಂದ್ರೆ ಆಲ್ಮೋಸ್ಟ್ ಅವರ ಎಲ್ಲವನ್ನು ಬದಿಗುತ್ತಿ ಯೇಸುವಿನ ಜೊತೆಗೆ ನಡೆದರು. ಓಕೆ, ಈಗ ನಮಗೂ ಸಾಧ್ಯತೆ ಇದೆ, ಯೇಸುವಿನ ಜೊತೆಗೆ ನಡೆಯುವ ಸಾಧ್ಯತೆ ಇದೆ, ಇದೆಯಾ? ಅಲ್ಲಿ ಏನ್ ಎಲ್ಲ ಶಿಷ್ಯರು ಎಲ್ಲರ ಸ್ವಭಾವ ಬೇರೆ ಇತ್ತು, ಅಂದ್ರೆ ಯೇಸು ಹಿಂಬಾಲಿಸಿದ್ರು ಸರ್. ಅವರ ಸ್ವಭಾವಗಳೆಲ್ಲ ಬೇರೆ ಇತ್ತು, ಎಲ್ಲ ಬೇರೆ ಬೇರೆ ಕ್ಯಾಟಗರಿ ಇತ್ತು. ಆದ್ರೆ ಯೇಸು ಸ್ವಾಮಿ ನಾವು ಬಂದ್ರು, ನಾವು ಲಾಸರ್ ಮನೆಗೆ ಹೋಗೋಣ ಎಂದು ಹೇಳುವಾಗ ಸರಿ ನಾವು ಹೋಗೋಣ. ನಾನು ಹೇಳೋದರ್ಥ ಆಯ್ತಲ್ಲ, ಬನ್ನಿ ಇವತ್ತು ನಾವು ಸಮುದ್ರದೆಡೆಗೆ ಹೋಗೋಣ. ಸರಿ, ಅವರು ಸಮುದ್ರದೆಡೆಗೆ ಹೋಗ್ತಾ ಇದ್ದಾರೆ. ಯೇಸುವಿನ ಹಾಗೆ ಚಿಂತಿಸುವ, ಯೇಸುವಿನ ಹಾಗೆ ಪ್ರವರ್ತಿಸುವ, ಅಂದ್ರೆ ಆ ದಾರಿಯಲ್ಲಿ ಎಕ್ಸಾಕ್ಟ್ಲಿ ಅದೇ ಆಗ್ಬೇಕಂದಿಲ್ಲ, ಆ ಒಂದು ಲೈನ್ ಅಲ್ಲಿ ಥಿಂಕ್ ಮಾಡುವ ಶಿಷ್ಯರು ಎಲ್ಲ ಬೇರೆ ಬೇರೆ ವೆರೈಟಿ ಆಗಿದ್ರು. ಯೇಸುವಿನ ಅಪೊಸ್ತಲರು ಎಲ್ಲ ಬೇರೆ ಬೇರೆ ವೆರೈಟಿ ಆಗಿದ್ರು. ಅವ್ರಿಗೆ ಬೇಕಾದಷ್ಟು ಕೊರತೆಗಳಿತ್ತು, ಆದ್ರೆ ಅವ್ರು ಯೇಸುವಿನ ಆ ಮೈಂಡ್ ಸೆಟ್ ಒಂದಿಗೆ ನಡೆಯೋರಾಗಿದ್ದರು. ಓಕೆ, ಲಾಸ್ಟ್ ಜೋಡನ್ನು ಸ್ವಲ್ಪ ಆಚೆ ಈಚೆ ಹೋಗಿರೋರು, ಅದುವರೆಗೆ ಯೇಸುವಿನ ಜೊತೆಗೆ ಸಂಚರಿಸಿ ಯೇಸುವಿನೊಂದಿಗೆ ನಡೆದ ವ್ಯಕ್ತಿಗಳಾಗಿದ್ದರು ಅಲ್ವಾ? ಸೊ ಈಗ ನಾನ್ ನಮ್ಮ ಒಬ್ಬೊಬ್ಬರಿಗೂ ಪ್ರಶ್ನೆ ಹಾಕುವುದು, ಪ್ರಾಮಾಣಿಕವಾಗಿ ನೋಡಿ, ನಮಗೆ ಎಷ್ಟು ಶಿಷ್ಯರು ಇದ್ದಾರೆ? ಪ್ರಾಮಾಣಿಕವಾಗಿ ನೋಡಿ. ನಮಗೆ ಇದು ಯೂದನಾಗಿ ಒಂದು ಶಿಷ್ಯನ ರೆಡಿ ಮಾಡ್ಬಿಟ್ಟು ಏನೋ ಅನ್ಸುತ್ತೆ ಬ್ರದರ್. ಆತರ ರೆಡಿ ಆದ್ರೂ ಏನೋ ಅನ್ಸ್ತಾ ಇದೆ. ಒಟ್ನಲ್ಲಿ ನಾನು ಹೇಳೋದೇನಂದ್ರೆ, ನಮ್ಗೆ ಈಗ ನೀವೇ ಯೋಚನೆ ಮಾಡಿ, ಈ ಅಪೊಸ್ತಲರು ಮುಖ್ಯವಾಗಿ ನೋಡೋದಾದ್ರೆ ಯೇಸುವಿನ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿದರು, ಯೇಸುವಿನ ಜೀವನ ರೀತಿಯನ್ನು ಈ ಅಪೊಸ್ತಲರು ಫಾಲೋ ಮಾಡಿದರು. ಈಗ ನಾವು ನೋಡೋದಾದ್ರೆ ಈ ಅಪೊಸ್ತಲರಿಗೆ ಏನಾದ್ರು ಆಫರಿಂಗ್ ಕೊಟ್ಟಿದ್ರಾ? ಯೇಸು ಸ್ವಾಮಿ, ನೀವು ನನ್ ಜೊತೆಗೆ ಬಂದ್ರೆ ನಿಮಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಏನಾದ್ರು ಆಫರಿಂಗ್ ಕೊಟ್ಟಿದ್ರಾ? ಕೊಟ್ಟಿದ್ರ ಸರ್, ಸ್ವರ್ಗ ಸಾಮ್ರಾಜ್ಯ ಕೊಡ್ತೀನಿ ಜೊತೆಗೆ. ಅದು ಹೇಳಿ. ಅಲ್ಲ, ನನ್ನ ಕಷ್ಟದ ಕೊಡವನ್ನು ನೀವು ತಯಾರಿದ್ದೀರಿ ಅಂತ ಕೇಳಿದ್ರು ಅಷ್ಟೇ. ಅವರಿಗೆ ನಾನು ಕುಡಿಯುವ ಪಾತ್ರೆಯಿಂದ ಅವರಿಗೆ ನನ್ನ ಪ್ರಕಾರ ಯಾರಿಗೂ, ಈಗ ನೋಡಿ, ಅವರಿಗೆ ಕೊಟ್ಟಿರೋ ಆಫರ್ ಬೇಕಾದ್ರೆ ನೋಡ್ಬೋದು. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 59 ಓದಿ. ಸಾರಿ, 9ನೇ ಅಧ್ಯಾಯಕ್ಕೆ ಬನ್ನಿ. ಲೂಕ 9ನೇ ಅಧ್ಯಾಯ 57ರಿಂದ. ಅವರೆಲ್ಲರೂ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬನು ಯೇಸುವಿಗೆ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದನು. ಯೇಸು ಅವನಿಗೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಎಂದರು. ಏನ್ ಹೇಳಿದ್ದಾರೆ? ನೀವು ಬಂದ್ರೆ ನಿಮ್ಗೆ ಬೆಂಗಳ ಕೊಡ್ತೀನಿ ಅಂತ ಹೇಳಿದಾರೆ ಈ ಸ್ವಾಮಿ? ನರಪುತ್ರನಿಗೆ ತಲೆ ಇಡಲು ಜಾಗನೂ ಇಲ್ಲ, ನೀವು ನನ್ ಜೊತೆಗೆ ಫಾಲೋ ಆದ್ರೆ ಏನೂ ಇಲ್ಲ ಅಂತಾನೆ ಹೇಳಿದ್ರು. ನೀವು ಬನ್ನಿ, ಬಂದ್ರೆ ನಿಮ್ಗೆ ಅಷ್ಟು ಸಿಗ್ತದೆ ಇಷ್ಟು ಸಿಗ್ತದೆ ಅಂತ ಹೇಳಿ ಈ ಸ್ವಾಮಿ ಯಾರನ್ನು ಶಿಷ್ಯರಾಗಿ ಮಾಡಿಲ್ಲ. ಕೆಲವರು ಶಿಷ್ಯರಾಗಿ ಮಾಡೋದು ಹೇಗಂತ ಗೊತ್ತಾ? ನೋಡಿ, ನಾನು ಅಲ್ಲಿ ಪ್ರೇಯರ್ಗೆ ಹೋದೆ, ಪ್ರೇಯರ್ಗೆ ಹೋದ ತಕ್ಷಣನೇ ನನ್ಗೆ ಹೀಗಿತ್ತು, ನನ್ಗೆ ಹೀಗಾದೆ, ಸೊ ನೀವು ಬನ್ನಿ, ನೀವು ಬಂದ್ರೆ ಏನಾಗ್ತದೆ? ಸಿಗುತ್ತೆ, ನಿಮಗೂ ಆಗ್ತದೆ. ಪ್ರಿಯರೇ, ಈ ತರ ಬಂದವರು ಯಾರು ಉಳಿಯಲಿಲ್ಲ, ಯಾರು ಇಲ್ಲ ಪ್ರೇಯರಲ್ಲಿ. ಈಗ ಸರ್, ಅದು ಹೇಳುವಾಗ ನಾವು ಈ ತರ ನನ್ಗೆ ಆಯ್ತು ಅಂತ ಹೇಳುವಾಗಲೇ
ಅವ್ರು ಒಪ್ಕೊಬಿಡ್ತಾರೆ. ಅವ್ರು ಹೇಳುವಾಗ್ಲೇ ಅವ್ರು ಬರೋಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಈ ತರ ಬಂದಿರುವ ಒಬ್ರು ಪ್ರೇಯರಲ್ಲಿ ಈಗ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಈ ತರ ಬಂದಿರುವ ಈಗ ಆಫರಿಂಗ್ ನೋಡಿ, ಈ ತರ ಮಿರಕಲ್ ನೋಡಿ ಬಂದವರು ಒಬ್ರು ಇಲ್ಲ. ಆದ್ರೂ ಜನ ಇದು ಅರ್ಥ ಮಾಡ್ತಾ ಇಲ್ಲ. ಈಗಲೂ ಅವ್ರು ಮಿರಕಲ್ ಬಗ್ಗೆನೇ ಹೇಳ್ತಾ ಇರೋರು. ಇದಿದ್ರೆ ಅದು ಇಲ್ಲದೆ ಇದ್ರೆ ಒಂದ್ ಇದಿಲ್ಲ ನಿಮ್ಗೆ. ನೀವು ಪ್ರೇಯರಲ್ಲಿ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಇರ್ಬೇಕು, ಅದ್ಭುತಗಳು ನಡೀಬೇಕು, ರೋಗ ಸೌಖ್ಯಗಳು ಉಂಟಾಗ್ಬೇಕು. ಈ ತರ ರೋಗ ಸೌಖ್ಯ ಅನುಭವಿಸಿದವರು, ಈ ತರ ಮ್ಯಾನಿಫೆಸ್ಟೇಷನ್ ಕಂಡವರು, ಅವರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಈಗಲೂ, ಅಲ್ವಾ? ನಮ್ಗೆ ಏನೋ ನಿದ್ರೆ ಮಾಡಕ್ ಆಗಲ್ಲ. ಬೆಳಿಗ್ಗೆ ಆದ್ರೆ ಅಲಾರಂ ಸೌಂಡ್ ಮಾಡ್ತಾ ಇದ್ದು ನಾವ್ ಎದ್ದೇಳ್ತಾ ಇರ್ತೀವಿ, ನಿದ್ರೆ ಮಾಡಕ್ ಆಗಲ್ಲ. ಓಕೆ, ಸೊ ಯಾರಿಗೂ ಯೇಸು ಸ್ವಾಮಿ ಆಫರಿಂಗ್ ಕೊಡ್ಲಿಲ್ಲ. ಎರಡನೇದಾಗಿ, ಯೇಸು ಸ್ವಾಮಿ ಯಾರಿಗಾದರೂ, ಯಾವ ಶಿಷ್ಯರಿಗಾದರೂ ಪರ್ಸನಲ್ ಆಗಿ ಅವರ ಜೀವನದಲ್ಲಿ ಅದ್ಭುತ ಮಾಡಿರುವುದಲ್ಲ. ಯೇಸು ಸ್ವಾಮಿ ಯಾವ ಶಿಷ್ಯನಿಗೆ ರೋಗ ಸೌಖ್ಯ ಕೊಟ್ರು ಹೇಳಿ? ಇಲ್ಲ ಪಾಪ ಸಂತ ಪೌಲರಿಗೂ ಇಲ್ಲ. ಕೊಡಿ ಕೊಡಿ ಅಂತ ಹೇಳಿ ಪ್ರಾರ್ಥಿಸಿದ್ರು. ನನಗೆ ಸ್ವಲ್ಪ ಸೌಖ್ಯ ಕೊಡಿ ಅಂತ ಹೇಳಿ ಪೌಲ ಪ್ರಾರ್ಥಿಸಿದ್ರು. ನನಗೆ ನನ್ನ ಕೃಪೆಯೇ ಸಾಕು. ಒಬ್ಬ ಶಿಷ್ಯರಿಗೂ ಯೇಸು ಸ್ವಾಮಿ ರೋಗ ಸೌಖ್ಯ ಆಗಲಿ, ಬಿಡುಗಡೆ ಆಗಲಿ, ಏನೋ ಒಂದು ಕೊಟ್ಟು ನಮ್ ಜೊತೆಗೆ ಬನ್ನಿ ಎಲ್ಲ ಸರಿ ಆಗ್ತದೆ ಅಂತ ಹೇಳಿ ಕರ್ಕೊಂಡು ಹೋದವರು ಇಲ್ಲ. ಪ್ರಿಯರೇ, ನಾವು ಶಿಷ್ಯರನ್ನಾಗಿ ಮಾಡುವಾಗ ಯೇಸು ಸ್ವಾಮಿಯ ಈ ಒಂದು ರೀತಿ ನಾವು ಫಾಲೋ ಮಾಡ್ಬೇಕು. ಆಫರಿಂಗ್ ಕೊಟ್ಟು ಒಬ್ಬರನ್ನು ನಾವು ಶಿಷ್ಯರಾಗಿ ಮಾಡಕ್ ಸಾಧ್ಯ ಇಲ್ಲ. ನೀವು ಬಂದ್ರೆ ಈಗ ಸಿಗ್ತದೆ ಎಂಬ ರೀತಿಯಲ್ಲಿ ಯಾರನ್ನ ಅಂತವ್ರ ಶಿಷ್ಯರಲ್ಲ. ಇನ್ನೊಂದು ವಿಷಯ ಸ್ವಾಮಿ ಹೇಳಿರೋದು, ಲೂಕನ ಶುಭ ಸಂದೇಶ 14ನೇ ಅಧ್ಯಾಯ 25 ಓದಿ. 25, 26, 27. ಜನರು ಗುಂಪು ಗುಂಪಾಗಿ ಯೇಸು ಸ್ವಾಮಿ ಸಂಗಡ ಹೋಗುತ್ತಿದ್ದಾಗ ಅವರು ಯೇಸುವಿನ ಅವರ ಕಡೆಗೆ ತಿರುಗಿ ಹೀಗೆಂದರು, ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಸೋದರ ಸೋದರಿಯರನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸಿ ಹೊರತು ನನ್ನ ಶಿಷ್ಯರಾಗಲಾರನು. ಆ ಶಿಷ್ಯರಾಗಬೇಕಾದ್ರೆ ಯಾರಾದ್ರೂ ಶಿಷ್ಯರಾಗ್ತಾರ? ನೀವು ಯೋಚನೆ ಮಾಡಿ. ಅವ್ರು ಕೊಟ್ಟಿರೋ ಕಂಡೀಷನ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಸ್ಟ್ರಾಂಗ್ ಕಂಡೀಷನ್. ಈ ತರ ಎಲ್ಲ ಮಾಡಕ್ ಆಗೋದಾದ್ರೆ ಮಾತ್ರ ನನ್ನ ಶಿಷ್ಯರಾಗಲು ಸಾಧ್ಯ. ನೀವು ಬನ್ನಿ, ನಿಮ್ಗೆ ಸೌಖ್ಯ ಕೊಡ್ತೀನಿ, ನೀವು ಬನ್ನಿ, ನಿಮಗೆ ಬಿಡುಗಡೆ ಕೊಡ್ತೀನಿ. ಯಾರಿಗೂ ಯೇಸು ಸ್ವಾಮಿ ಹೇಳಿಲ್ಲ. ನೀವು ನನ್ನನ್ನು ಹಿಂಬಾಲಿಸ್ಬೇಕಾ, ನನ್ನ ಶಿಷ್ಯನಾಗ್ಬೇಕಾ, ಎಲ್ಲವೂ ನೀವು ಬಿಟ್ಟು ಬರ್ಬೇಕು. ರೆಡಿ ಇದ್ದೀರಾ? ಬನ್ನಿ. ನೀವು ಒಬ್ಬರೇ ಬಂದ್ರೂ ಪರವಾಗಿಲ್ಲ, ಯಾರು ಬರ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ನೀವು ಬರೋದಾದ್ರೆ ಕಾಂಪ್ರಮೈಸ್ ಮಾಡಿ ಯಾರು ಒಂದು ಪ್ರಯೋಜನ ಇಲ್ಲ. ಸ್ವಲ್ಪ ಇದು ಇರ್ಲಿ, ಸ್ವಲ್ಪ ಅದು ಇರ್ಲಿ, ಎಲ್ಲ ಒಂದ್ ಬಿಟ್ಟು ಈವನ್ ನಿಮ್ಮ ಜೀವನನೂ ಬಿಡ್ಬೇಕಾಗುತ್ತೆ ಅಲ್ವಾ? ನಿಮ್ಮ ಪ್ರಾಣ ಕೂಡ ತ್ಯಜಿಸ್ಬೇಕು, ನಿಮ್ ಪ್ರಾಣನೂ ಕೊಡ್ಬೇಕಾಗ್ತದೆ. ಇಷ್ಟೆಲ್ಲಾ ಕೊಟ್ಟು, ಇದೇನೋ ಆಫರಿಂಗ್ ಈ ಸ್ವಾಮಿ ಕೊಟ್ಟಿರೋದು. ಇಷ್ಟೆಲ್ಲಾ ಕೊಟ್ಟು ನೀವು ಬರೋದಾದ್ರೆ ನನ್ನ ಶಿಷ್ಯರಾಗಲು ಸಾಧ್ಯ. ಶಿಲುಬೆಯನ್ನು ಹೊತ್ತುಕೊಂಡು ಬನ್ನಿ ಅಂತ ಹೇಳಿದಾರೆ ಸರ್. ಮಾತ್ರವಲ್ಲ, ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ನಡಿಬೇಕು. ಶಿಲುಬೆಯನ್ನು ಹೊತ್ಕೊಂಡು ನಡಿಬೇಕಾದ್ರೆ ಸ್ವಲ್ಪ ಕಷ್ಟ ಬಂದ, ಅಯ್ಯೋ ಸಾಕಾಯ್ತು, ಅಯ್ಯೋ ಪ್ರೇಯರ್ಗೆ ಹೋಗಿ ಎಲ್ಲ ನಷ್ಟ ಆಯ್ತು ಅಂತ ಹೇಳಿ ಹೇಳುವವರು ಯಾರು ಬರ್ಬೇಕು. ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನೊಂದಿಗೆ ಬನ್ನಿ, ನಾನ್ ನಿಮ್ಗೆ ಸೌಖ್ಯ ಕೊಡ್ತೀನಿ ಅಂತ ಹೇಳಿ ಒಬ್ಬನು ಬರಬೇಡಿ. ಪ್ರಿಯರೇ, ಇಷ್ಟು ಸ್ಟ್ರೇನ್ ಆಗಿ ಸ್ವಾಮಿ ಹೇಳಿದರು. ಸ್ವಾಮಿ ಸ್ಟ್ರೇನ್ ಆಗಿನೇ ಹೇಳ್ತಾ ಇರೋದು. 12 ಜನ ಈ ಸ್ವಾಮಿ ಜೊತೆಗೆ ಸೇರಿದ್ರು. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ಈಗ ಡಿಸೈಪಲ್ ಅಂದೆಲ್ಲ ಹೇಳುವಾಗ ಎಷ್ಟು ಸಾಧ್ಯತೆಗಳಿದೆ. ಸ್ಟೇಜ್ ಅಲ್ಲಿ ನಿಲ್ಬಹುದು, ಮೈಕ್ ಹಿಡಿಬಹುದು, ಇದೆಲ್ಲ ಚಾನ್ಸ್ಗಳು ಈಗ ನಾವು ಯೋಚನೆ ಮಾಡೋದು. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಕೆಲವರನ್ನ ಸೆಟ್ರೇಟ್ ಮಾಡಕ್ಕೆ ನೀವೊಂದು ವಚನ ಕೊಡಿ, ಕೆಲವರನ್ನ ಸೆಟ್ರೇಟ್ ಮಾಡಕ್ಕೆ ನೀವೊಂದು ಪ್ರೀಸನರ್ಶಿಪ್ ಕೊಡಿ, ಕೆಲವರನ್ನ ಪ್ರಾಬ್ಲಮ್ಸ್ ಇಶ್ಯೂಸ್ ಸೆಟಲ್ ಮಾಡಕ್ಕೆ ಅವ್ರಿಗೊಂದು ಚಾನ್ಸ್ ಕೊಡಿ. ಆಗ ಯಾರು ಈ ರೀತಿ ಶಿಷ್ಯರಾಗುವುದಿಲ್ಲ. ಚಾನ್ಸ್ ಕೊಟ್ಟು ಶಿಷ್ಯರಾಗಿರೋದು ನಾವೆಲ್ಲೂ ನೋಡ್ಲೂ ಇಲ್ಲ. ಯಾವ ಇಶ್ಯೂನು ಸೆಟ್ಲು ಆಗಲ್ಲ. ಈ ತರ ಕೊಟ್ರೆ ಯಾವ ಇಶ್ಯೂ ಸೆಟ್ಲು ಆಗಲ್ಲ. ಓಕೆ, ಸೊ ಪ್ರಿಯರೇ, ಈಗ ಅವ್ರು ಏನ್ ಮಾಡಬೇಕು? ಸ್ವಾಮಿ ಮತ್ತಾಯ 28,
19 ಹೇಳ್ತಾ ಇದ್ರೆ ಏನ್ ಮಾಡ್ಬೇಕು? ಅಧಿಕಾರವನ್ನು ಉಪಯೋಗಿಸಬೇಕು. ಉಪಯೋಗಿಸಿ ಏನ್ ಮಾಡ್ಬೇಕು? ನನ್ನ ಆಜ್ಞೆಗಳನ್ನು ಅನುಸರಿಸುವಂತೆ ಅವರಿಗೆ ಕಮಾಂಡ್ ಶಿಷ್ಯರನ್ನು ಮಾಡ್ಬೇಕು. ಮಾಡಬೇಕು. ಓಕೆ, ನಾವ್ ಏನ್ ಮಾಡ್ಬೇಕಾದವ್ರು? ಯೇಸು ಸ್ವಾಮಿ ಕೊಟ್ಟಿರುವ ಆಜ್ಞೆಗಳು ಅನುಸರಿಸುವಂತೆ ಅವರಿಗೆ ಈ ಒಂದು ಗ್ರೇಟ್ ಕಮಿಷನ್ ಇದೆಯಲ್ಲ, ಬೋಧಿಸಬೇಕು. ನಾವು ಅವರಿಗೆ ಟೀಚ್ ಮಾಡ್ಬೇಕು. ಡಿಸೈಪಲ್ಸ್ ಆಗಿ ಒಂದು 10-15 ಜನ ಬಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗಿರೋದು? ಯೇಸು ಸ್ವಾಮಿ ನಮ್ಗೆ ಕೊಟ್ಟಿರುವ ಈ ಆಜ್ಞೆಗಳಿದೆಯಲ್ಲ, ಸರ್ಮನ್ ಆಫ್ ದ ಮೌಂಟ್, ಇದು ನಾವು ಅವರಿಗೆ ಬೋಧಿಸಬೇಕು. ಇದೆಲ್ಲ ನೀವು ಅನುಸರಿಸಬೇಕು. ಈ ಒಂದು ಕಾರ್ಯಗಳು ನೀವು ಕಲಿಯಬೇಕು, ಇದರಲ್ಲೇ ನೀವು ಜೀವಿಸಬೇಕು ಎಂದು ನಾವು ಅವರಿಗೆ ಬೋಧಿಸಬೇಕು. ಟೀಚ್ ದಮ್ ಟು ಒಬೇ ಆಲ್ ದ ಕಮಾಂಡ್ಮೆಂಟ್ಸ್. ಇದು ನಾವು ಬೋಧಿಸ್ತಾ ಇದೀವ? ನಾವು ಶಿಷ್ಯರಾಗಿ ನಂತರ ಹೇಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಇಟ್ಟು, ನೀವು ಇದು ಮಾಡಿದ್ರೆ ನಿಮ್ಗೆ ಈ ಲಾಭ ಸಿಗ್ತದೆ, ನಿಮ್ಗೊಂದು ವಚನ ಕೊಡ್ತೀನಿ, ನೀವು ಅದು ಮಾಡಿ ಇದು ಮಾಡಿ. ಪ್ರಿಯರೇ, ಇದೆಲ್ಲ ಶಿಷ್ಯರು. ನಾವು ಅದಕ್ಕೆ ಬರಬೇಕಾಗಿರೋ ಆರ್ಟಿಫಿಷಿಯಲ್ ಮೆಥಡ್ಸ್ ನಾವು ಕಂಡುಹಿಡಿತೀವಿ. ನಾವು ಅವರಿಗೆ ಬೋಧಿಸಬೇಕು. ದೇಶಾಮಿ ಹೇಳ್ತಾ ಇದ್ರೆ ನಮ್ಗೊಂದು ಚಿಂತೆ ಬರ್ಬಹುದು, ಇದೆಲ್ಲ ಡೈರೆಕ್ಟ್ ಆಗಿ ಬೋಧಿಸರು ಯಾರಾದ್ರೂ ಬರ್ತಾರಾ? ಅಲ್ವಾ ಶಶಿಕಲಾ ಸಿಸ್ಟರ್? ಇದೆಲ್ಲ ಹೇಳಿದ್ರೆ ಯಾರಾದ್ರೂ ಬರ್ತಾರಾ? ಅಲ್ವಾ? ನಾನು ಹೇಳೋದೇನಂದ್ರೆ, ಸಂತ ಪೌಲನಿಗೆ ಯಾರು ಏನ್ ಹೇಳ್ಕೊಟ್ಟಿದ್ರು ಹೇಳಿ? ನನ್ಗೆ ಅನ್ಸೋದೇನಂದ್ರೆ, ಅವತ್ತು ಸ್ಟೆಫಾನೋಸ್ನ ಬಟ್ಟೆ ಇಟ್ಕೊಂಡು ನಿಂತಿದ್ದಾರಲ್ಲ, ಆ ಸಮಯದಲ್ಲಿ ಸ್ಟೆಫಾನೋಸ್ ಒಂದು ವಚನ ಸಾರ್ತಾ ಇದ್ದಾರೆ. ಯೇಸುವಿನ ಮರಣ ಪುನರುತ್ಥಾನದ ಬಗ್ಗೆ ಸ್ಟೆಫಾನೋಸ್ ಧೈರ್ಯವಾಗಿ ವಚನ ಸಾರ್ತಾ ಇದ್ದಾರೆ. ಪೌಲ ಬಟ್ಟೆ ಇಟ್ಕೊಂಡು ನಿಂತಿದ್ದಾರೆ ಈಗ. ಓಕೆ, ಈಗ ನಿಂತಿರುವಾಗಲೇ ಸ್ಟೆಫಾನೋಸ್ ಆಡಿದ ವಚನಗಳು ಪೌಲನ ಕಿವಿಗೆ ಮುಟ್ಟಿತ್ತು. ಇದೊಂಥರ ಸೀಡ್, ವಚನ ಒಂಥರ ಬಿತ್ತು. ಅದು ಯಾವತ್ತೇ ಮೊಳಕೆ ಆಗ್ಬೇಕಂತಿಲ್ಲ. ನೀವು ಒಂದು ವಚನ ಹಾಕಿ ಇಡಿ, ಅದು ನಾಳೆ ಅಥವಾ ನಾಳಿದ್ದು ಅಥವಾ 10 ವರ್ಷ ಅಥವಾ 20 ವರ್ಷದ ನಂತರ ಮೊಳಕೆ ಆಗೇ ಆಗ್ತದೆ. ವಚನ ಮಾತ್ರ ಇಷ್ಟ ಟೈಮ್ ಬರುತ್ತೆ. ಅದಕ್ಕೇನೆ ನಾನು ಹೇಳೋದು, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ವಚನ ಕೊಟ್ಟಿರಿ. ಸ್ವಲ್ಪ ಕಾಲ ನಾವು ನೋಡುವಾಗ ಅವರು ತುಂಬಾ ಏರುಪೇರು ಕಾಣುತ್ತದೆ. ಆದ್ರೆ ವಚನ ಅವ್ರ ಒಳಗಡೆ ಹೋಗ್ಬಿಟ್ರೆ ಅದು ಫಲ ಕೊಡುತ್ತದೆ. ಬರಕಾಲ ಇರ್ತದೆ ಸ್ವಲ್ಪ ದಿನ, ಅದ್ರ ವಚನ ಒಳಗಡೆ ಹೋದರೆ ಅದು ಫಲ ಕೊಡುತ್ತದೆ. ಮೇ ಬಿ 10 ವರ್ಷ 20 ವರ್ಷ ನಂತರ ಆದ್ರೆ ಫಲ ಕೊಡದೇ ಇರಲ್ಲ. ಮಳೆ ಭೂಮಿಗೆ ಬಿದ್ದರೆ ಅದು ಫಲ ಕೊಡದೆ ಮರಳಿ ಬರಲ್ಲ ಅಂತ ವಚನದಲ್ಲಿ ಅಲ್ಲ, ಯೆಶಾಯ ಪ್ರವಾದಿ 55 ಆಯ್ತಾ? ಈ ವಚನ ಬಿತ್ತಿದ್ದರೆ ಅದು ಮೊಳಕೆ ಅದು ಹಾಗೇ ಆಗುತ್ತೆ, ಒಂದು ಕಾಲ ಬರುತ್ತದೆ. ಸೊ ಪ್ರಿಯರೇ, ಈ ಶಿಷ್ಯರು ಯಾವಾಗ ಈ ಸ್ವಾಮಿ ಹೇಳೋದು? ಪುನರುತ್ಥಾನರಾಗಿ ಕೊನೆಯಲ್ಲಿ ಸ್ವರ್ಗಕ್ಕೆ ಆರೋಹಣರಾಗುವ ಆ ದಿನದಲ್ಲಿ. ಆದ್ರೆ ಈ ಶಿಷ್ಯರು ಎಂತವರು ನೀವು ನೋಡಿ, 1 ವಾರ ಹಿಂದೆನೆ ಅವರು ಬೋಟೆಲ್ಲ ಇಟ್ಕೊಂಡು ಹೋದ್ರು. ಎಲ್ಲಿಗೆ? ಮೀನ್ ಹಿಡಿಯಕ್ಕೆ. ನಾವು ಹೋಗ್ತೀವಿ, ಇನ್ನು ಮುಂದೆ ನಿಮ್ಮನ್ನೇ ಹಿಂಬಾಲಿಸ್ತೀವಿ ಅಂದೆಲ್ಲ ಹೇಳಿದ ಶಿಷ್ಯರು 1 ವಾರ ಹಿಂದೆ ಮೀನ್ ಹಿಡಿಯಕ್ಕೆ ಹೋದವರು. ಈ ಶಿಷ್ಯರು ನೋಡಿ, ಹೌದು ಇದರಲ್ಲಿ ಸ್ವಲ್ಪ ಏರಿಪೇರುಗಳಿದೆ. ನಮ್ಮಂತೆಯೇ ಇರುವ ಶಶಿಕಲಾ ಸಿಸ್ಟರ್ ಹೇಳಿದ ಹಾಗೆ ನಾವು ಹೇಳಿದ್ರೆ ಉಲ್ಟಾ ಹೊಡೆಯವರೇ ಇರಬಹುದು. ಅರ್ಥ ಆಯ್ತಲ್ಲ? ಈ ವೀಕ್ನೆಸ್ ಎಲ್ಲ ಇರುವ ಶಿಷ್ಯರಿಗೇನೆ ಯೇಸು ಸ್ವಾಮಿ ಈ ಗ್ರೇಟ್ ಕಮ್ಯಾಂಡ್ಮೆಂಟ್ ಕೊಡುವುದು. ಬ್ಯಾಕ್ ಸ್ಲೈಡರ್ಸ್ ಅವರು ಎಲ್ಲ ನೋಡಿ. ಇದರಲ್ಲಿ ಒಂದು ವಿಷಯ ಹೇಳ್ತೀನಿ, ನಾನೆಲ್ಲಾ ಪರ್ಫೆಕ್ಟ್ ಆಗಿ ನಾನು ಶಿಷ್ಯರನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಡೆಯೋ ವಿಷಯನೇ ಅಲ್ಲ. ನಾನೆಲ್ಲ ಪರ್ಫೆಕ್ಟ್ ಆಗಿ ನಾನು ಮುಂದೆ ವಚನ ಸಾರುತ್ತೀನಿ, ಅದು ಎಂದಿಗೂ ನಡೆಯಲ್ಲ. ನಿಮ್ಗಿರುವ ಕೊರತೆಯ ಮಧ್ಯೆನೇ ನೀವು ವಚನ ಸಾರಕ್ಕೆ ಮುಂದೆ ಹೋಗಿ.
ನಿಮ್ಗಿರುವ ಈ ಕೊರತೆಯಲ್ಲೇ ನೀವು ಇತರರನ್ನು ಶಿಷ್ಯರಾಗಿಸಲು ಈಗಲೇ ನೀವು ಪ್ರಯತ್ನ ಪಡಿ. ಪರ್ಫೆಕ್ಟ್ ಆಗಿ ಒಂದು ವ್ಯಕ್ತಿಗೂ ದೇವರ ಸೇವೆ ಮಾಡಲು ಸಾಧ್ಯ ಆಗಲ್ಲ. ಈ ಪ್ರಾಸೆಸ್, ಈಗ ವೀಕ್ನೆಸ್ ಇರುವಾಗಲೇ ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿ. ಕೆಲವರು ಹೇಳ್ತಾರೆ ನೋಡಿ, ನೀವು ಪರಿಶುದ್ಧಿಯುಳ್ಳ ವ್ಯಕ್ತಿ ಆಗ್ಬೇಕು, ಆದ್ರೆ ಮಾತ್ರ ವಚನ ಸಾರಕ್ಕಾಗುದು. ಹೌದು, ಒಳ್ಳೆಯದದು. ಆದರೆ 100% ಪರಿಶುದ್ಧಿಯುಳ್ಳವರು ಆಗುವುದು ಯಾವಾಗ? ಈ ಪ್ರಾಸೆಸ್ ಅಲ್ಲಿ ವಚನ ಕೊಡ್ತಾ ಇರುವಾಗ ನಮ್ಗೆ ಗೊತ್ತು, ಈಗ ಪೆರಿನಾಯಗಂ ಈ ಒಂದು ರಾಫಾ ಧ್ಯಾನಕ್ಕಾಗಿ ರೆಡಿ ಆಗ್ತಾ ಇದೆ. ರೆಡಿ ಆಗುವಾಗ ಎಷ್ಟು ಪರಿಸ್ಥಿತಿ ಕಾರ್ಯ ನಡೀತಾ ಇದೆ. ಅಲ್ಲಿಂದ ಮಾತು ಬರುತ್ತದೆ, ಇಲ್ಲಿಂದ ಮಾತು ಬರುತ್ತದೆ. ಇದೆಲ್ಲ ಸಹಿಸಿ 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 ಇದೇ ಪ್ರೋಸೆಸ್, ಗ್ರೋ ಆಗುವ ಪ್ರೋಸೆಸ್ ಹೀಗೇನೆ. ಸುಮಾರು ಶೋಧನೆಗಳು ಬರುತ್ತದೆ. ಸೊ ಈ ಒಂದು ದಾರಿಯಲ್ಲೇ ನಾವು ಬೆಳೆಯಬೇಕು. ಬೇರೆ ನಾನು ಎಲ್ಲವೂ ಕಲಿತ ನಂತರ ಇಲ್ಲ. ನಾವು ಈ ಶಿಷ್ಯರ ಅವಸ್ಥೆ ನೀವು ನೋಡಿ. ಶಿಷ್ಯರು ಹೇಗಿದ್ರಂದ್ರೆ, ಯೇಸುಸ್ವಾಮಿ ಪುನರುತ್ಥಾನರಾದ್ರು, ಆದರೆ ಶಿಷ್ಯರಿಗೆ ಅಯ್ಯೋ ಅದಾರು ನಡೀತದ. ಮದ್ಮೇಲೆ ಮರಿಯಳು ಮತ್ತು ಅವರೆಲ್ಲ ಬಂದು ಹೇಳಿದ್ರು, ನೋಡಿ ನಾವು ಕಂಡೆ ಪುನರುತ್ಥಾನದ ಯೇಸುವನ್ನು ಕಂಡೆ. ಸುಮ್ನೆ ರೀ ಕಣೋ ಎಂದು ಹೇಳಿದ ಶಿಷ್ಯರು ಯೇಸುವಿನ ಪುನರುತ್ಥಾನವೂ ಸಹ ವಿಶ್ವಾಸಿಸಲು ಸಾಧ್ಯ ಆಗದಿರುವ ಈ ಶಿಷ್ಯರು. ನನ್ಗೊತ್ತು ಇವತ್ತಿನ ಈ ಸೆಷನ್ ಸ್ವಲ್ಪ ಕಷ್ಟ ಇದೆ, ಇದು ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸುಮಾರು ಮಂದಿ ಬಿಟ್ಟು ಹೋಗ್ಲಿ ಪರವಾಗಿಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಈ ನೋಡಿ, ಇವ್ರು ಯಾರು ತುಂಬಾ ವೀಕ್ನೆಸ್ ಇರುವವರು ಇವರೆಲ್ಲ. ಇವ್ರು ಯಾರು ಪರ್ಫೆಕ್ಟ್ ಆಗಿರಲಿಲ್ಲ. ಓಕೆ, ಮಾತ್ರ ಅಲ್ಲ, ಅವರ ಸಮಯದಲ್ಲಿ ನಮ್ಗೆ ಈಗಿರೋ ಫೆಸಿಲಿಟಿ ಯಾವುದು ಇರ್ಲಿಲ್ಲ. ಝೂಮ್ ಇತ್ತ ಅವರ ಟೈಮಲ್ಲಿ, ಇಂಟರ್ನೆಟ್ ಇತ್ತ, ಮೊಬೈಲ್ ಇತ್ತ, ಫ್ಲೈಟ್ ಇತ್ತ, ವೆಹಿಕಲ್ ಇತ್ತ, ಏನೂ ಇರಲಿಲ್ಲ. ನಡ್ಕೊಂಡೇ ಹೋಗ್ಬೇಕು. ಇದರ ಮಧ್ಯೆ ಅವ್ರು ಹೋದರು. ಪ್ರಿಯರೇ, ಯೇಸುಸ್ವಾಮಿ ಈ 12 ಜನರಿಗೆ ಆಲ್ಮೋಸ್ಟ್ ಯೇಸುವಿನ ಮೈಂಡ್ ಸೆಟ್ ಅನ್ನು ತೋರಿಸಿಕೊಟ್ರು. ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದೆ ನಾವು ಹೇಳಲ್ಲ. ಯೇಸುವಿನ ಮೈಂಡ್ ಸೆಟ್, ಯೇಸು ಚಿಂತಿಸುವ ಹಾಗೆ ಚಿಂತಿಸು ಅಂತ ತೋರಿಸ್ಕೊಟ್ರು. ಪ್ರಿಯರೇ, ಇಲ್ಲಿ ನಾವು ನೋಡುವುದೇನೆಂದರೆ, ಇದಕ್ಕೇನೆ ನಮಗೆ ಪವಿತ್ರಾತ್ಮರನ್ನು ಇರುವುದು. ನೋಡಿ, ಪ್ರೇಷಿತರ ಕಾರ್ಯಕಲಾಪ 1 5, 6, 7, 8 ಓದುವಾಗ, ನೀವು ಜೆರುಸಲೇಮ್ ಅನ್ನು ಬಿಟ್ಟು ಹೋಗಬೇಡಿ, ಉನ್ನತದಿಂದ ಪಿತನ ನಿಮ್ಮ ಮೇಲೆ ಶಕ್ತಿ ಕಳುಹಿಸುವವರೆಗೆ ಅಲ್ಲಿ ಕಾದಿರಿ. ಅದಾದ್ಮೇಲೆ ಪವಿತ್ರಾತ್ಮರ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ, ಜೂಡಿಯಾದಲ್ಲೂ, ಸಮಾರಿಯಾದಲ್ಲೂ, ಭೂಲೋಕದ ಕಟ್ಟೆ ಕಡೆಗಳಲ್ಲೂ ನನಗೆ ಸಾಕ್ಷಿಗಳಾಗುವಿರಿ. ಪ್ರಿಯರೇ, ಹೌದು, ವೀಕ್ನೆಸ್ ಇರುವ ಶಿಷ್ಯರೇ ನಾವೆಲ್ಲ. ಆದರೆ ಈ ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ಈ ವೀಕ್ನೆಸ್ ಎಲ್ಲ ನಾವು ಆ ಪವಿತ್ರಾತ್ಮರ ಕಂಟ್ರೋಲ್ ಮಾಡುವರು. ಈಗ ನೀವು ಹೋಗಿ ಏನೋ ದೊಡ್ಡ ಕೆಲಸ ಮಾಡ್ಬೇಕಂದಿಲ್ಲ. ಸಂತ ಪೌಲನು ಒಂದು ಟೆಂಟ್ ಮೇಕರ್ ಆಗಿದ್ದರು. ಟೆಂಟ್ಗಳು ಇದು ಮಾಡುವ, ಸೆಟ್ರೇಟ್ ಮಾಡುವ ವ್ಯಕ್ತಿ ಆಗಿದ್ದರು. ತುಂಬಾ ಕಷ್ಟ ಇರುವ ಕೆಲಸ ಅದು. ಇವರು ಜೊತೆಗೆ ಇರುವ ಸಂತ ಪೌಲನ ಮೊದಲು ಶಿಷ್ಯರೆಲ್ಲ ಈ ಟೆಂಟ್ ಮೇಕರ್ಸೆ. ಅವರು ಇವನನ್ನು ನೋಡುವಾಗ ನೋಡಿ, ಯಾರು ಹೇಳುವರಿಲ್ಲ, ಏನೂ ಇಲ್ಲ. ಆದ್ರೂ ಪಾಪ ನೋಡಿ, ರಾತ್ರಿ ಹಗಲು ದುಡಿತಾ ಇದ್ದಾರೆ, ಪ್ರಾಮಾಣಿಕನಾಗಿದ್ದಾನೆ. ಇವನ ಜೀವನವನ್ನು ಕಂಡು ಜೊತೆಗೆ ಕೆಲಸ ಮಾಡುವವರು ಇವನ ಶಿಷ್ಯರಾದರು. ನಾನು ಅವರಿಗೆ ಎಕ್ಸ್ಪರ್ಟ್ ಆಗಿ ಏನು ಹೇಳಬೇಕಂದಿಲ್ಲ, ಮಾತಾಡಿ ಅವರನ್ನು ನಮ್ಮ ಕಂಟ್ರೋಲ್ ಅಲ್ಲಿ ತರಬೇಕಂದಿಲ್ಲ. ನಿಮ್ಮ ಜೀವನ ನೋಡುವವರು, ಅಡ್ಸನ್ ಹೇಳಿದ ಹಾಗೆ, ನಮ್ಮ ಜೀವನ ನೋಡುವರು ನಮ್ಮ ಶಿಷ್ಯರಾಗ್ತಾರೆ. ನಮ್ಮ ಜೀವನ ನೋಡಿ ಶಿಷ್ಯರಾಗುವರು ಎಷ್ಟು ಜನ ಇದ್ದಾರೆ. ನಮ್ಮ ಮಾತುಗಳು ನೋಡಿ ನಮಗೆ, ನಮ್ಮ ಮನೆಯಲ್ಲಿರುವವರೇ ಶಿಷ್ಯರಾಗಲ್ಲ ಅಂತ ಹೇಳಿದ್ರೆ ಕಾರಣ ಏನಂದ್ರೆ, ನಮ್ಗೆ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಹೊರಗಡೆ ಒಂದು ಫೇಸ್, ಒಳಗಡೆ ಒಂದು ಫೇಸ್. ನಮ್ಮ ಮಕ್ಳು ಇದೆಲ್ಲ ನೋಡ್ತಾರೆ. ಓ, ಈಗಿದ್ದಾರೆ. ಪ್ರೇಯರ್ ಅಂತ ಹೇಳುವಾಗಲೇ ನಮ್ ಸ್ಟೈಲ್ ಅಲ್ಲಿ ವ್ಯತ್ಯಾಸ ಆಗ್ತದೆ. ಪ್ರೇಯರ್ ಬಿಟ್ಟು ಈಚೆ ಬರುವಾಗ ಈಗ ನೋಡಿ ಈ ರೀತಿ ಇದೆ, ಇಂತಹ ವ್ಯಕ್ತಿ ಎಂದೇಳಿ
ನಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತು. ಅದರಿಂದ ನನಗೆ ಈ ತರ ಜೀವನ ಬೇಡ ಅಂತ ಹೇಳಿ ಅವರವರ ಪಾಡು ಜೀವಿಸ್ತಾರೆ. ನಮ್ಮ ಮನೆಯವ್ರಿಗೆ ಗೊತ್ತು ನಾವು ಹೇಗೆ, ಆಕ್ಚುಲ್ ನಾವು ಹೇಗೆ, ಆರ್ಟಿಫಿಷಿಯಲ್ ನಾವು ಹೇಗೆ ಅಂತ ಹೇಳಿ. ಸೊ ಪ್ರಿಯರೇ, ನಾವು ಶಿಷ್ಯರಾಗಿ ಮಾಡುವುದಕ್ಕೆ ನಾವು ಸ್ವಲ್ಪ ಸಾಕ್ರಿಫೈಸ್ ಮಾಡಬೇಕು. ನೀವು ಯೋಚನೆ ಮಾಡಿ, ಸಂತ ಪೌಲನ ಹಾಗೆ ಚಿಂತಿಸುವ ಒಬ್ಬ ಅನನೀಯನನ್ನು ಮಾಡಿದರು, ತಿಮಾತಿಯನನ್ನು ಮಾಡಿದರು, ಲಿಡಿಯಾಳನ್ನು ಮಾಡಿದರು, ಎಷ್ಟೋ ಜನರನ್ನು ಮಾಡಿದ್ದಾರೆ ಸಂತ ಪೌಲನು. ಪ್ರಿಯರೇ, ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು, ನನ್ನ ಹಾಗೆ ಚಿಂತಿಸುವ ಯಾರಾದ್ರೂ ಇದ್ದಾರೋ? ಬೇರೆ ಏನೂ ಇಲ್ಲ. ಇವತ್ತು ಶಿಷ್ಯತ್ವ ಏನು ಅಂತ ಹೇಳಿ ನಾವು ಕಲಿತಾ ಇದೀವಿ. ಈಗ ನಾನು ನಿಮಗೆ ಯೇಸುವಿನ ಮರಣ ಪುನರುತ್ಥಾನದ ಬಗ್ಗೆ ಹೇಳಿ ಒಂದು 3-4 ವರ್ಷದಿಂದ ಹೇಳ್ತಾ ಇದ್ದೇನೆ. ಎಷ್ಟು ಜನ ನಾನ್ ಚಿಂತಿಸುವಾಗ ಚಿಂತಿಸುವರಿದ್ದಾರೆ. ವಿಶ್ವಾಸದ ಬಗ್ಗೆ ನಾವು ಚಿಂತಿಸಿದೀವಿ. ಎಷ್ಟು ಜನ ವಿಶ್ವಾಸಿಸುವರಿದ್ದಾರೆ. ನನ್ನ ಲೈನ್ ಅಲ್ಲಿ ನಂದು ಎಕ್ಸಾಕ್ಟ್ಲಿ ಸೇಮ್ ಪಿಚ್ ಅಲ್ಲಿ ಇರ್ಬೇಕಂತಿಲ್ಲ. ಓಕೆ, ನಾವು ಈ ಸರ್ಮನ್ ಆಫ್ ದ ಮೌಂಟ್ ಧ್ಯಾನಿಸ್ತಾ ಇದ್ದೀವಿ. ಎಷ್ಟು ಜನ ಆ ಒಂದು ಚಿಂತೆ ಅದೇ ಲೈನ್ ಅಲ್ಲಿ ಚಿಂತಿಸುವರಿದ್ದಾರೆ. ಪ್ರಿಯರೇ, ಇದೇ ರೀತಿಯಲ್ಲಿ ನಾವು ಒಬ್ಬೊಬ್ರು ಇಲ್ಲಿ ಈಗ ಸುಮಾರು 20 ಜನ ಇದ್ದಾರೆ. 20 ಜನರು ಒಬ್ಬರಾದ್ರೂ ಶಿಷ್ಯರಿದ್ದಾರ ನೋಡೋಣ. ಈಗ ನನಗೊಂದು ಖುಷಿ ಏನಂದ್ರೆ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಾಗ ನಾನು ಒಂದು ಪರ್ಸನಲ್ ಆಗಿ ಪ್ರಾರ್ಥಿಸೋಣ ಎಂಬ ರೀತಿಯಲ್ಲಿ ಯೋಚನೆ ಮಾಡಿರ್ತೇನೆ. ಆದರೆ ಪೆನ್ನಾಗಿ ಬೆಳೆದ್ರು, ಸರ್ ನಾನು ಬರಬಹುದಾ ಅಂತ ಕೇಳಿದ್ರು. ಶಿಷ್ಯ ಪ್ರಾರಂಭಿಸೋದು ಹೀಗೇನೆ, ಶಿಷ್ಯತ್ವವನ್ನು ಪ್ರಾರಂಭಿಸೋದು ಹೀಗೆ, ಬನ್ನಿ ಪೆನ್ನಾಗಿ ಅಂತ ಹೇಳಿದ್ದೇನೆ. ಮಾರನೇ ದಿನ ಪಾಪ ಆ ಗೆದ್ದೆ ಅದರ ಮಧ್ಯೆ ಬೆಳಿಗ್ಗೆ ಬಂದ್ರು. ನಂತರ ಹಡ್ಸನ್ ಆ ಕಡೆಯಿಂದ ಬಂದ್ರು. ಸೊ ಪ್ರಿಯರು, ಸುಮಾರು ಜನ ಈ ಮುಂಚೆ ನೋಡಿ ಆ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಲು ಕೆಲವರು ರೆಡಿ ಆಗಿದೆ. ಓಕೆ, ನಾನು ಹೇಳೋದೇನಂದ್ರೆ, ನಾವು ಒಬ್ಬೊಬ್ಬರಿಗೂ ಈ ತರ ಒಂದು ಲೈಫ್ ಸ್ಟೈಲ್ ಅಥವಾ ಒಂದು ಚಿಂತೆ ನಮ್ಮ ರೀತಿಯಲ್ಲಿ ಯೋಚನೆ ಮಾಡುವ, ಬನ್ನಿ ನಾವು ಮಾಡೋಣ ಅಂತ ಹೇಳುವಾಗ ನಮ್ಮನ್ನು ಸ್ಪಂದಿಸುವ ಡಿಸೈಪಲ್ಸ್ ಇದೆಯೋ? ಯೇಸು ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವನ್ನು ನಿಮಗೆ ಕೊಡಲಾಗಿದೆ. ಆದುದರಿಂದ ನಿಮಗೆ ಅಂದ್ರೆ ಅವರಿಗೆ ಕೊಡಲಾಗಿದೆ. ಆದುದರಿಂದ ನಾವೇನ್ ಮಾಡ್ಬೇಕು? ಶಿಷ್ಯರನ್ನಾಗಿ ಮಾಡಬೇಕು. ಬೇರೆ ಈ ಪಾಯಿಂಟ್ ನನ್ಗೆ ಗೊತ್ತಿಲ್ಲ, ಎಷ್ಟರ ಮಟ್ಟದಲ್ಲಿ ನಮ್ಗೆ ಅರ್ಥ ಆಗಿದೆ ನನ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆಲ್ರಿಗೂ ಈಗ ಒಂದು ಚಿಂತೆ ಮನಸ್ಸಲ್ಲಿ ಬಂದಿದೆ, ನನ್ನ ಶಿಷ್ಯನು ಯಾರು? ನನ್ನ ಹಾಗೆ ಚಿಂತಿಸುವವರು ಯಾರು? ನನ್ನ ಒಂದು ಸ್ಟೈಲ್ ಅಲ್ಲಿ ಯೋಚನೆ ಮಾಡೋರು ಯಾರು? ಯಾರು ಇಲ್ಲದೆ ಇದ್ರೆ ನಾವು ಬಂಚೆಗಳಾಗಿದ್ದೇವೆ. ಈ ತರ ಯಾರು ಇಲ್ಲ ಅಂದ್ರೆ ನಾವು ಬಂಚೆಗಳಾಗಿದ್ದೇವೆ. ಓಕೆ, ನಾವು ಯೋಚನೆ ಮಾಡೋಣ, ಕಂಡು ಹಿಡಿಯೋಣ. ಆದ್ರೆ ಅಟ್ಲೀಸ್ಟ್ ಇವತ್ತಿಂದ ಆದ್ರೂ ಈ ಕಾರ್ಯವನ್ನು ಮಾಡೋಣ. ಏಕೆಂದ್ರೆ ಇದು ಗ್ರೇಟ್ ಕಮಾಂಡ್ಮೆಂಟ್. ಇದು ಮಾಡದೆ ಬೇರೆ ಎಷ್ಟನ್ನು ಅದೇ ಹೇಳಿದ್ರು ಇದೇ ಹೇಳಿದ್ರು ಅಂದ್ರೆ ಯಾವ್ದಾದ್ರು ಒಂದು ಸೌಖ್ಯದ ಪಾಯಿಂಟ್ ಇಟ್ಕೊಂಡು ನಡೆದ್ರೆ ಪ್ರಯೋಜನ ಇಲ್ಲ. ಇದೇ ಗ್ರೇಟ್ ಕಮಾಂಡ್ಮೆಂಟ್, ಅತಿ ದೊಡ್ಡ ಕಮಾಂಡ್ಮೆಂಟ್ ಇದೇನೆ. ಇದು ನಾವು ಸೀರಿಯಸ್ ಆಗಿ ತಗೊಳ್ಳದೆ ಬೇರೆ ಏನೋ ಒಂದು ರೊಟ್ಟಿ 5,000 ಮಂದಿ ಕೊಟ್ರು ಅದೆಲ್ಲ ಅದ್ರ ಪಾಟ್ ನಡೀತದೆ. ಆದ್ರೆ ಈ ಗ್ರೇಟ್ ಕಮಾಂಡ್ಮೆಂಟ್ ಹೇಳಿ ಶಿಷ್ಯರನ್ನಾಗಿ ಎಷ್ಟು ಜನ ಇದ್ದಾರೆ ಇವತ್ತು? ನಾವು ಒಬ್ಬೊಬ್ರು ಯೋಚನೆ ಮಾಡ್ಬೇಕು. ಇಲ್ಲಿರುವ 20 ಜನನು ಯೋಚನೆ ಮಾಡ್ಬೇಕು. ನನ್ನ ಹಾಗೆ ಚಿಂತಿಸುವ, ನನ್ನ ಹಾಗೆ ಪ್ರವರ್ತಿಸುವ, ನಾನು ಅರ್ಥ ಮಾಡುವ ಹಾಗೆ ಅರ್ಥ ಮಾಡುವ ಒಬ್ಬರನ್ನಾದ್ರೂ ದೊಡ್ಡ ಎಜುಕೇಟೆಡ್ ಆಗ್ಬೇಕಂತ ಏನಿಲ್ಲ. ಆದ್ರೆ ಇದಾರೋ ಎಂಬುದು ನಾವು ಕಂಡುಹಿಡಿಯಬೇಕು. ನಾನು ಅವರ ಹಾಗೆ ಚಿಂತಿಸ್ತಾ ಇದೆ ಅಂತ ಹೇಳಿ ಪ್ರಯೋಜನ ಇಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಈಗ ನಾನು ಹಡ್ಸನ್ ಚಿಂತಿಸುವ ಹಾಗೆ ಚಿಂತಿಸದೇ ಇದೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಆದ್ರೆ ನಾನು ಚಿಂತಿಸುವ ಹಾಗೆ ಚಿಂತಿಸುವ ಇನ್ನೊಂದು ವ್ಯಕ್ತಿ ಇದ್ದಾರಾ?
ಅದು ನನಗೆ ಇಂಪಾರ್ಟೆಂಟ್ ಆಗಿ. ಪ್ರಿಯರು, ಇದೊಂದು ಯೋಚನೆ ಮಾಡಿ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಇಲ್ಲದೆ ಇದ್ರೆ ನಾವು ಆ ಗ್ರೇಟ್ ಕಮಾಂಡ್ಮೆಂಟ್ ಇನ್ನೂ ನಾವು ಸ್ವೀಕರಿಸಲಿಲ್ಲ. ಬರೀ ಏನೋ ಒಂದು ಟೈಮ್ ಪಾಸಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದಾಗಲೇಬೇಕು, ಆಗ್ಬೇಕು. ಪ್ರೈಸ್ ಲಾರ್ಡ್. ಕೆಜಿ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ನಮಗೆ ಆ ಸೀರೀಸ್ ಅಲ್ಲಿ, ಅಂದ್ರೆ ಬೆಟ್ಟದ ಮೇಲಿನ ಬೋಧೆಯ ಆ ಸೀರೀಸ್ ಅಲ್ಲಿ ಮತ್ತೊಂದು ಪಾಠ ನಮಗೆ ಸಿಕ್ಕಿದೆ. ಸೊ 10ನೇದು, ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಆ ಒಂದು ಟಾಪಿಕ್ ಅಲ್ಲಿ ಬರುವಂತ ಕಾರ್ಯ ಇವತ್ತು ನಮಗೆ ಮುಂದುವರಿದ ಕಾರ್ಯ ಆಗಿತ್ತು. ಸರ್ 11ನೇ ವಾಕ್ಯನ ಅದೇ ಹೇಳೋದು. 11ನೇ ವಾಕ್ಯನ ಅದೇ ಹೇಳೋದು. ನೀವು ನನ್ನ ಶಿಷ್ಯರಾದುದರಿಂದ. ಹೌದು. ಸೊ ಇದೆಲ್ಲ ನಾವು ಯೇಸುವಿನ ಶುಭ ಸಂದೇಶವನ್ನು ಸಾರುವಾಗ ಅನೇಕ ಹಿಂಸೆ ಬಾಧೆಗಳು ನಮ್ಗೆ ಬರ್ತದೆ. ಅದನ್ನೆಲ್ಲ ಸಹಿಸ್ಕೊಂಡ್ರೆ ನಾವು ಶಿಷ್ಯರಾಗ್ತೀವಿ. ಮತ್ತೆ ಶಿಷ್ಯರು ಅಂದ್ಮೇಲೆ ಯೇಸು ಸ್ವಾಮಿ ಮತ್ತೆ 28ಕ್ಕೆ ಹೋಗ್ತಾರೆ. ಮತ್ತಾಯ 28:19. ಸೊ ಅಲ್ಲಿ ಸ್ವರ್ಗದಲ್ಲೂ ಭೂಮಿಯಲ್ಲೂ ನನಗೆ ಸಕಲ ಅಧಿಕಾರಗಳನ್ನು ಕೊಡಲಾಗಿದೆ. ಸೊ ಕಳೆದ ಬಾರಿಯೂ ಇದ್ರ ಬಗ್ಗೆ ನಮ್ಗೆ ಚಿಂತಿಸಿ ಕೊಟ್ಟಿದ್ರು. ಸೊ ಯಾವ ರೀತಿ ಅಧಿಕಾರವನ್ನು ಯೇಸು ನಮಗೆ ಕೊಡ್ತಾರೆ ಅಂದ್ರೆ, ಅದನ್ನ ಅವರು ತಮ್ಮ ಶಿಲುಬೆ ಯಾತನೆ, ಮರಣದ ಮತ್ತು ಪುನರುತ್ಥಾನದ ಮೂಲಕ ಪಡ್ಕೊಂಡಂತಹ ಆ ಅಧಿಕಾರವನ್ನ ನಮಗೆ ಅವರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ಟೈಟಲ್ ಡೀಡ್ ಮೂಲಕ, ಸುಮ್ನೆ ಕೊಡೋದಲ್ಲ, ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ಟೈಟಲ್ ಡೀಡ್ ಮೂಲಕ ನಮಗೆ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಈ ಅಧಿಕಾರವನ್ನ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕು? ನಾವು ಎಲ್ಲೆಲ್ಲಿ ಯೇಸುವಿನ ಅಧಿಕಾರ ಇದೆ, ಮೊದಲು ವಿಶೇಷವಾಗಿ ಭೂಮಿಯ ಮೇಲೆ, ಅಲ್ಲೆಲ್ಲ ಹೋಗಿ ನಾವು ಶಿಷ್ಯರನ್ನಾಗಿ ಮಾಡಬೇಕು. ಸೊ ಈ ಒಂದು ಸೀರೀಸ್ ಅಲ್ಲಿ ಶಿಷ್ಯರು ಅಂತ ಬಂದಾಗ ಈ ಪ್ರಶ್ನೆ ಇವತ್ತು ತೆಗೆದುಕೊಂಡು, ನಮಗೆ ಶಿಷ್ಯರು ಅಂದ್ರೆ ಯಾರು? ಒಬ್ಬ ಗುರುವನ್ನ ಹಿಂಬಾಲಿಸುವವರು ಅಂದರೆ ಗುರುವಿನಂತೆ ಚಿಂತಿಸುವವರು, ಗುರುವಿನಂತೆ ಯೋಚಿಸುವವರು, ಗುರುವಿನಂತೆ ಜೀವಿಸುವವರು, ಗುರುವಿನಂತೆ ಅರ್ಥ ಮಾಡಿಕೊಳ್ಳುವವರು. ಸೊ ಅವರೇ ಶಿಷ್ಯರು. ಸೊ ನಾವು ಕೂಡ ಈ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಅಂದ್ರೆ ಮುಖಂಡರುಗಳಾಗಿದ್ದೇವೆ. ನಮಗೂ ನಮ್ಮ ಹಾಗೆ ಚಿಂತಿಸುವಂತಹ ಜನರು ಇದ್ದಾರಾ? ನಮ್ಮ ಹಾಗೆ ಜೀವಿಸುವಂತವ್ರು ಇದ್ದಾರಾ? ನಮಗೆ ಅರ್ಥೈಸುವಂತವ್ರು ಇದ್ದಾರಾ? ಅಂದ್ರೆ ಇಷ್ಟು ವರ್ಷಗಳು ನಾವು ಪ್ರಾರ್ಥನೆಯಲ್ಲಿ ಇದ್ದು ಆ ಒಂದು ಕಾರ್ಯ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಯೇಸು ಕೊಟ್ಟ ಅಧಿಕಾರವನ್ನು ನಾವು ಉಪಯೋಗಿಸ್ತಾ ಇಲ್ಲ. ಸೊ ಈ ಕಾರ್ಯ ಆಗ್ಬೇಕಾದ್ರೆ ನಾವು ಮೊದಲು ಯೇಸು ಸ್ವಾಮಿ ಕೊಡುವ ಅಧಿಕಾರವನ್ನು ನಾವು ಅರ್ಥೈಸ್ಕೋಬೇಕು. ಅದನ್ನ ಡೀಪ್ ಆಗಿ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಬೇಕು. ಸೊ ತೆಗೆದುಕೊಂಡಾಗ ಏನಾಗ್ತದೆ, ನಮ್ಗೆ ಆ ಧೈರ್ಯ ಬರ್ತದೆ. ಯಾಕಂದ್ರೆ ಬ್ರದರ್ ಹೇಳಿದಾಗೆ ಪೆರಿನಾಯ್ಗಮ್ ಆ ಸೈಟ್ ಅನ್ನ ತಮ್ಮದಾಗಿಸ್ಕೊಳ್ಬೇಕಾದ್ರೆ ಆ ಪತ್ರ ಹಿಡ್ಕೊಂಡು ಹೋಗಿ ಆಫೀಸಲ್ಲಿ ಏನೆಲ್ಲ ಮಾಡ್ಬೇಕು ಆ ಕಾರ್ಯವನ್ನ ಮಾಡ್ಕೊಂಡ್ರೆ ಅವ್ರ ಹೆಸರಿಗೆ ಅದನ್ನ ಮಾಡ್ಕೊಳ್ಬಹುದು. ಸೊ ಆ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿಯಾ? ಸೊ ಇದು ನಮ್ಮನ್ನು ಇವತ್ತು ಬಹಳ ಗಾಢವಾಗಿ ಚಿಂತಿಸಬೇಕಾದ ಒಂದು ಕಾರ್ಯ. ಇಷ್ಟು ವರ್ಷ ನಾವು ಜೀವಿಸಿ ನಮ್ಗೆ ನಮ್ಮ ಹಾಗೆ ಜೀವಿಸುವ, ನಮ್ಮ ಹಾಗೆ ಚಿಂತಿಸುವ, ನಮ್ಮ ಹಾಗೆ ಅರ್ಥೈಸಿಕೊಳ್ಳುವಂತಹ ವ್ಯಕ್ತಿಗಳು ಇಲ್ಲ ಅಂದ್ರೆ ಸೊ ನಾವು ಬಂಜೆಗಳೇ. ಸೊ ಇದಕ್ಕೆ ನಾವು ದೇವರಿಗೆ ಉತ್ತರ ಕೊಡ್ಬೇಕಾಗ್ತದೆ. ಸೊ ಈ ಒಂದು ಕಾರ್ಯವನ್ನ ನಾವು ವ್ಯಕ್ತವಾಗಿ ತಗೊಳ್ಬೇಕು ಅಂತ ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್, ಯೇಸುವಿನ ಬೋಧನೆ ಅನ್ನುವಾಗ ನಾನು ಕೆಲವು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಸೊ ಈ ಅಮೆರಿಕ, ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್ ಮುಂತಾದ ನಗರಗಳಲ್ಲಿ ಕೆಲವು ಸ್ಟ್ರೀಟ್ ಪ್ರೀಚರ್ಸ್ ಅಂತ ಇರ್ತಾರೆ. ಸ್ಟ್ರೀಟ್ ಪ್ರೀಚರ್ಸ್ ಅವರೆಲ್ಲ ಹೋಗಿ ಒಂದು ಸೌಂಡ್ ಬಾಕ್ಸ್ ಮತ್ತು ಒಂದು ಮೈಕ್ ಹಿಡ್ಕೊಂಡು ಹೋಗಿ ಈ LGBT ಅವರು ಮಾಡುವಂತ ಪ್ರೈಡ್ ಮಾರ್ಚ್ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಎಷ್ಟು ಧೈರ್ಯವಾಗಿ ಬಹಳ ಇದರಾಗಿ ಶಾಂತಿ ಸಮಾಧಾನದಿಂದ ಅವರು ವಚನವನ್ನ ಸಾರ್ತಾರೆ ಅಂತ ಹೇಳಿದ್ರೆ, ಅವರೆಲ್ಲ ಎಷ್ಟೇ ವಿರೋಧ ಮಾಡಿದ್ರು, ಎಷ್ಟೇ ಬೈದ್ರು ಅವರು ಅದನ್ನ ಕೇರೆ ಮಾಡೋದಿಲ್ಲ. ಅಷ್ಟು ಶಾಂತಿ ಸಮಾಧಿಯಿಂದ ಪ್ರೀಚ್ ಮಾಡ್ತಾ ಇದ್ದಾರೆ. ಸೊ ಈ ಕಾಲದಲ್ಲಿ ಇಂಥ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಮ್ಗಳಿಗೂ ಕೂಡ ಇದೊಂದು ಪ್ರೇರಣೆ ಅಂತ ನನ್ಗೆ ಅನಿಸ್ತು. ಇಂಡಿಯಾದಲ್ಲೂ ಬೇರೆ ಬೇರೆ ಪಂಗಡದವರು ಈ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕೇರಳದಲ್ಲೆಲ್ಲ ನಡೀತಾ ಇದೆ. ಆದ್ರೆ ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಓಕೆ ಸರ್.